ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನೇನಗೆ ನೀ ಏನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೆ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 49. ಇಂದಿನ ಸಂಚಿಕೆಯಲ್ಲಿ ಸ್ವರ್ಣ ಅವರು ಅಷ್ಟು ಆಸೆ ಕನಸಲ್ಲಿ ಬೆಳೆಸಿದ ಮೇಲೆ ಅವರಿಂದ ನಾವು ಬಯಸೋದು ಇಷ್ಟು ಕಾಳಜಿ, ಒಂದಿಷ್ಟು ಪ್ರೀತಿ, ಮುಖ ನೋಡಿದಾಗ ಒಂದು ನಗು, ಹುಷಾರಿಲ್ಲದೆ ಮಲಗಿದಾಗ ಹೇಗಿದೆಯಮ್ಮ ಎನ್ನುವ ಒಂದು ಮಾತು ಅಷ್ಟೇ ಸಾಕು ಈ ತಾಯಿ ಜೀವಕ್ಕೆ. ಇನ್ನೇನು ಒಡವೆ ವಜ್ರಾಣ ಕೊಡಿಸೋದು ಬೇಡ. ಮಕ್ಕಳಾಗಿ ಅಷ್ಟ ಮಾಡಿದ್ರೆ ನಾವು ನಿತ್ಯ ಕೆಟ್ಟು ತಮ್ಮ ಮಕ್ಕಳಿಗಾಗಿ ಎಷ್ಟೆಲ್ಲ ನೋವು ತಿಂದಿದ್ದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ ಎಂದವರು ನೀಡಿದಾದ ಉಸಿರು ಚೆಲ್ಲಿದ್ರು. ಮುಂದೆ ಸ್ವರ್ಣ ಅವರ ಮಾತು ಕೇಳಿದ ಶಂಕರ್ ಅವರು ಸ್ವರ್ಣ ಅವ್ರನ್ನ ಸಮಾಧಾನ ಮಾಡುವಂತೆ ಕೈ ಮೇಲೆ ತಟ್ಟಿ, ಮತ್ತೆ ಮುಂದೆ ಹೇಗೆ ನಿನ್ನ ಮಗಳನ್ನು ಸಮಾಧಾನ ಮಾಡ್ತೀಯಾ ಎಂದರು. ಸ್ವರ್ಣ ಅವರು, ಇಲ್ಲ ರೀ, ನಾನು ಅವಳನ್ನು ಸಮಾಧಾನ ಮಾಡಲ್ಲ. ನನ್ನ ಮೇಲಿನ ಕೋಪಕ್ಕೆ ಅವಳು ಆದಷ್ಟು ದೀಪಕ್ ಜೊತೆ ಅವರ ಮನೆಗೆ ಹೋಗೋಕ್ಕೆ ರೆಡಿಯಾಗಿದ್ದಾಳೆ. ಈಗ ನಾನು ಹೋಗಿ ಸಮಾಧಾನ ಮಾಡಿದ್ರೆ ಅವಳು ಮನಸ್ಸು ಬದಲಿಸ್ಬೋದು. ಹಾಗಾಗಿ ನಾನು ಸಮಾಧಾನ ಮಾಡಲ್ಲ. ಈಗ ನನ್ನ ಮೇಲಿನ ಕೋಪಕ್ಕೆ ಇಲ್ಲ ಅಟಕ್ಕಾದರೂ ಅವಳು ಇಲ್ಲಿಂದ ಹೋಗುವ ಯೋಚನೆ ಮಾಡ್ತಾಳೆ. ಇದರಿಂದ ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ತನ್ನ ಪತಿ ಕಡೆ ನೋಡಿ, ನನಗೆ ಚಿಂತೆ ಇರೋದು ನಿಮ್ಮ ಬಗ್ಗೆ ಎಂದರು. ಸ್ವರ್ಣ ಅವರ ಮಾತು ಕೇಳಿದ ಶಂಕರ್ ಅವರು ತುಸು ಆಶ್ಚರ್ಯದಲ್ಲಿ, ನನ್ನ ಬಗ್ಗೆನಾ ಎಂದರು. ಸ್ವರ್ಣ ಅವರು, ಮಗಳ ಕಣ್ಣೀರು ನೋಡಿ ನೀವು ಕರಗಿ ಈಗ ಇರುವ ಸಿಚುವೇಶನ್ನ ಬದಲಾಗೋ ಹಾಗೆ ಮಾಡ್ತೀರಾ ಅಂತ ಎಂದರು ಅವರನ್ನೇ ನೋಡುತ್ತಾ. ಸ್ವರ್ಣ ಅವರ ಆತಂಕವನ್ನು ನೋಡಿದ ಶಂಕರ್ ಅವರು ನಕ್ಕು, ಆಗಲಿ ಮೇಡಮ್, ನೀವೇಗೆ ಹೇಳ್ತೀರೋ ಹಾಗೆ ಇರೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಪ್ಲೀಸ್ ನನ್ನ ಮುಂದೆ ಅಂಥ ಸಿಚುವೇಶನ್ ನಡೀದೇ ಇರೋ ಥರ ನೋಡ್ಕೋ ಸ್ವರ್ಣ. ಯಾಕಂದರೆ ನನ್ನ ಮಕ್ಕಳು ಕಣ್ಣೀರು ಹಾಕೋದು ನನಗೆ ನೋಡೋಕ್ಕಾಗಲ್ಲ ಕಣೆ. ನೀನು ಹೇಗಾದರೂ ಸಹಿಸ್ತೀಯ, ಆದರೆ ನನಗೆ ಅವರ ಇಗ್ನೋರ್ ಹಾಗೆ ಅವರ ದುಃಖ ಎರಡನ್ನೂ ಸಹಿಸೋಕ್ಕೆ ನನ್ನ ಕೈಲಿ ಆಗಲ್ಲ ಎಂದರು. ಸ್ವರ್ಣ ಅವರು ಎನ್ನವರು, ಬನ್ನಿ ಊಟ ಮಾಡಿ ಮಲಗಿ ಎಂದರು. ಶಂಕರ್ ಅವರು, ದೀಪಾಲಿ ಬರಲ್ಲ ಅನಿಸುತ್ತೆ ಎಂದರು. ಸ್ವರ್ಣ ಅವರು, ಆಗಲೇ ಬುಲೆಟ್ ಸೌಂಡ್ ಕೇಳಿತಲ್ಲ, ದೀಪಕ್ ಅವರು ದೀಪಾಲಿಗೆ ಊಟ ತರೋಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಪಾಪ ಬೇಜಾರು ಮಾಡಿಕೊಂಡ್ರು ಅನಿಸುತ್ತೆ ನನ್ನ ಮಾತಿಂದ. ಅದಕ್ಕೆ ಕಾರ್ ತಗೊಂಡು ಕೂಡ ಹೋಗದೆ ಬೈಕ್ ತಗೊಂಡು ಹೋಗಿದ್ದಾರೆ ಎಂದವರು ಒಂದು ನೀಡಿದಾದ ಉಸಿರು ಚೆಲ್ಲಿ, ಏನು ಮಾಡೋಕ್ಕೋಗುತ್ತೆ, ಒಂದನ್ನು ಪಡ್ಕೋಬೇಕು ಅಂದರೆ ಒಂದನ್ನು ಕಳ್ಕೊಳ್ಳೇಬೇಕು ಎಂದವರು, ದೇವ್ರಂತ ಹಳಿಯ, ಇವತ್ತು ಅವಳು ಇಲ್ಲಿ ಊಟ ಮಾಡಲ್ಲ ಅಂತ ಊಟ ತರೋಕ್ಕೆ ಹೊರಗೆ ಹೋಗಿದ್ದಾರೆ. ಆದರೆ ನನ್ನ ಮಗಳು ಅವರಷ್ಟೇ ಅರ್ಥ ಮಾಡಿಕೊಂಡ್ರೆ ಎಲ್ಲ ಸರಿಯಾಗುತ್ತೆ ಎಂದವರು, ರೀ, ನನ್ನ ಸೊಸೆ ಎಷ್ಟು ಬೇಗ ನನ್ನ ಜೊತೆ ಹೊಂದಿಕೊಂಡ್ಳು. ಇವತ್ತು ಪಾಪ ಅದೆಷ್ಟು ನೊಂದಿರುತ್ತೋ ಆ ಹುಡುಗಿ. ಅವಳು ಒಡೆದ್ಲು ಅಂತ ಬೇಜಾರು ಮಾಡಿಕೊಳ್ಳೋದಕ್ಕಿಂತ ತನ್ನಿಂದಾಗಿ ಇಷ್ಟೆಲ್ಲ ಆಯಿತು ಅಂತ ನೋವು ಮಾಡ್ಕೊಂಡಿರ್ತಾಳೆ. ಆದಷ್ಟು ನಾನು ನಾಳೆ ಅವಳಿಗೆ ಬಿಡಿಸಿ ಇದನ್ನೆಲ್ಲ ಹೇಳಬೇಕು. ಇಲ್ಲ ಆ ಹುಡುಗಿ ಅದನ್ನೇ ಮನದಲ್ಲಿ ಇಟ್ಕೊಂಡು ಕೊರುಕ್ತಾಳೆ. ಪಾಪದ್ದು ಅದೆಷ್ಟು ಸೂಕ್ಷ್ಮ ಹುಡುಗಿ ಎಂದವರು, ನನ್ನ ಅಳಿಯನ ಥರ ನನ್ನ ಮಗ ಯಾವತ್ತು ಆ ಹುಡುಗಿನ ಅರ್ಥ ಮಾಡ್ಕೊಳ್ತಾನೋ, ನನ್ನ ಮಗ ಕೂಡ ಸ್ವಲ್ಪ ಬದಲಾಗಬೇಕು ಕಣ್ರಿ ಎಂದರು ಬೇಸರದ ಮುಖ ಮಾಡಿ. ಶಂಕರ್ ಅವರು, ಸ್ವರ್ಣ, ನೀನು ಮಕ್ಕಳಿಂದ ಎಷ್ಟೇ ದೂರ ಇದ್ದರೂ ನಿನ್ನ ಮಕ್ಕಳ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಇಂಥ ಸಮಯಕ್ಕೆ ಏನು ಮಾಡ್ತಾರೆ ಅಂತ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತೀಯ ಅಲ್ವಾ. ಅದೇ ಆಶ್ಚರ್ಯ. ಆದರೆ ನಾನು ಅವ್ರ ಜೊತೆ ಎಷ್ಟು ಇದ್ದರೂ ಒಮ್ಮೊಮ್ಮೆ ನನ್ನ ಮಕ್ಕಳು ಏನು ಮಾಡ್ತಾರೋ ಅಂತಲೇ ಗೊತ್ತಾಗಲ್ಲ. ನೀನು ನಿಜಕ್ಕೂ ಪರ್ಫೆಕ್ಟ್ ಮದರ್ ಎಂದರು ನಗುತ್ತಾ. ಸ್ವರ್ಣ ಅವರು, ಅವರ ಪ್ರತಿ ಉಸಿರಿನ ಏರಿಳಿತನೂ ನನಗೆ ಗೊತ್ತಾಗುತ್ತೆ. ಅವರು ನನ್ನಿಂದ ಎಷ್ಟೇ ದೂರ ಇದ್ದರೂ ನಾನು ಮಾತ್ರ ಅವ್ರಿಗೆ ಅಷ್ಟೇ ಹತ್ತಿರ ಇದ್ದು ಅವರ ಬಗ್ಗೆ ತಿಳ್ಕೊತಿದ್ದೀನಿ ಎಂದವರು, ನೀವು ಊಟ ಮಾಡಿ ಮಲಗಿ ನಡೀರಿ ಎಂದರು. ಶಂಕರ್ ಸರಿ ಎಂದು ಮತ್ತೆ ನೀನು ಎಂದರು. ಸ್ವರ್ಣ ಅವರು,
ಯಾವತ್ತು ನನ್ನ ಮಕ್ಕಳು ಊಟ ಮಾಡದೆ ಊಟ ಮಾಡಿದ್ದೀನಿ ನಾನು? ದೀಪಾ ಅಲ್ಲೇ ಊಟ ಮಾಡ್ತಾಳೆ. ಇನ್ನು ಅಗಸ್ತ್ಯ ಬರ್ತಾನೋ ಇಲ್ವೋ ನೋಡಬೇಕು. ಆದರೂ ಅವನಿಗೆ ಎಲ್ಲೋ ಸ್ವಲ್ಪ ಅನುಮಾನ ಬಂದಿದೆ ಅನಿಸುತ್ತೆ ರೀ. ಅವನು ನನ್ನ ಜೊತೆ ಜಗಳ ಮಾಡಬೇಕಿತ್ತು, ಬಟ್ ಯಾಕೆ ಸುಮ್ಮನಾದ ಗೊತ್ತಿಲ್ಲ ಎಂದರು ತುಸು ಕನ್ಫ್ಯೂಸ್ನಲ್ಲೇ. ಸ್ವರ್ಣ ಅವರ ಮಾತು ಕೇಳಿದ ಶಂಕರ್ ಅವರು, ಅದೇ ನನಗೂ ಅನುಮಾನ, ನೋಡೋಣ. ಬೆಳಿಗ್ಗೆ ಎಂದವರು ನಿಟ್ಟುಸಿರು ಚೆಲ್ಲಿ, ಸರಿ ಸ್ವಲ್ಪ ಸಮಯ ರೆಸ್ಟ್ ಮಾಡು, ಅಗಸ್ತ್ಯ ಇಂದನಾದರೂ ಊಟಕ್ಕೆ ಬರ್ತಾರಾ ನೋಡಿ ಊಟ ಮಾಡೋಣ ಎಂದವರು ಸ್ವರ್ಣ ಅವರ ಬೆನ್ನಿಗೆ ಪಿಲ್ಲೋ ಕೊಟ್ಟು ತಲೆ ಸವರುತ್ತಾ, ಆದರೂ ಸ್ವರ್ಣ ಯಾಕಿಷ್ಟು ರಿಸ್ಕ್ ತಗೋತೀಯ? ನನಗೆ ಒಮ್ಮೊಮ್ಮೆ ಭಯ ಆಗುತ್ತೆ. ನಿನ್ನ ಮಕ್ಕಳ ಮೇಲಿನ ಪ್ರೀತಿಗೆ ನೀನು ನಿನ್ನ ಆರೋಗ್ಯನೂ ಲೆಕ್ಕಿಸದೆ ರಿಸ್ಕ್ ತಗೋತೀಯ. ಇವತ್ತಂತೂ ತುಂಬ ಮಾತಾಡಿದೆ. ಅಷ್ಟು ಮಾತಾಡುವಾಗ ಅದೆಷ್ಟು ನೋವಾಗ್ತಿತ್ತು ಅಂತ ನನಗೆ ಗೊತ್ತು ಕಣೆ ಎಂದವರ ಧ್ವನಿಯಲ್ಲಿ ಇದ್ದ ನೋವನ್ನು ಗಮನಿಸಿ ಸ್ವರ್ಣ ಅವರು, ಗಟ್ಟಿ ಜೀವ, ಅವರಿಗಾಗೆ ಈ ಜೀವ, ಅವ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ನಾನು ಎಂಥ ರಿಸ್ಕ್ ತಗೊಳಕ್ಕಾದರೂ ಓಕೆ ಎಂದವರು ಹಾಗೆ ಕಣ್ಣು ಮುಚ್ಚಿದ್ರು. ಆದರೆ ಅವರ ರೂಮಿಂದ ಹೊರಗೆ ನಿಂತಿದ್ದ ಅಗಸ್ತ್ಯ ಈ ಮಾತುಗಳನ್ನು ಕೇಳ್ಕೊಂಡವನ ಕಣ್ಣ ನೀರ ಪಸೆ ಹರಿದಿತ್ತು. ತನ್ನ ತಾಯಿ ಬಗ್ಗೆ ತಾನು ತಿಳ್ಕೊಂಡಿರೋದು ತೃಣನೂ ಇಲ್ಲ ಎಂದು. ಯಾಕೋ ಅವನಿಗೆ ಇಲ್ಲಿ ನಿಲ್ಲೋಕೆ ಆಗಲಿಲ್ಲ. ಹಾಗೆ ಡೋರ್ನಲ್ಲೇ ತನ್ನ ತಾಯಿ ಮುಖ ನೋಡಿ ತನ್ನ ರೂಮ್ಗೆ ಬಂದು ನೋಡಿದ್ರೆ ಅಲ್ಲಿ ಹುಡುಗಿ ಬೆಡ್ ಹಾಸಿ ಮಲಗಿದ್ಲು. ಅಗಸ್ತ್ಯ, ಇಂದು ಊಟ ಮಾಡಿ ಮಲಗ್ಬಾ ಎಂದ ಮೃದುವಾಗಿ. ಇಂದು ಯಾಕೋ ಹೊಟ್ಟೆ ಹಸುವಿಲ್ಲ ಎಂದಳು ಬೇಸತ್ತಲೆ. ಅದನ್ನು ನೋಡಿದ ಅಗಸ್ತ್ಯ, ಯಾಕೆ ಬೇಜಾರ? ಅಕ್ಕ ಹೊಡೆದಿದ್ದಕ್ಕೆ ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ, ಬಾ ಊಟ ಮಾಡು ಎಂದ. ಇಂದು ಮಲಗಿದ್ದವಳಿಗೆ ಎದ್ದು, ಅಯ್ಯೋ ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಇದರಲ್ಲಿ ಅತ್ತಿಗೆದೇನೂ ತಪ್ಪಿಲ್ಲ, ಎಲ್ಲ ಆಗಿದ್ದು ನನ್ನಿಂದಾನೆ. ನಾನು ಅತ್ತಿಗೆಗೆ ಎದುರು ಮಾತಾಡ್ದಿದ್ರೆ ಅವ್ರಿಗೆ ಕೋಪ ಬರ್ತಾನೇ ಇರಲಿಲ್ಲ, ಅವರು ನನಗೆ ಹೊಡಿತಾನೂ ಇರಲಿಲ್ಲ. ನನ್ನಿಂದ ಇವತ್ತು ಶಾಂತವಾಗಿದ್ದ ಮನೆ ಬಿರುಕು ಬಿಟ್ಟಿದೆ. ಇನ್ನೂ ಏನಾಗುತ್ತೋ ಮುಂದೆ, ಇದೆಲ್ಲಿ ಹೋಗಿ ಮುಟ್ಟುತ್ತೋ ಎಂದಳು ಕಣ್ಣೀರು ಕೆನ್ನೆಸೋಕಲು ಬಿಟ್ಟು. ಅಗಸ್ತ್ಯ ಅವಳ ಎದುರಿಗೆ ಕೂತು ಅವಳ ಕಣ್ಣೀರು ಒರೆಸೋಕೆ ಕೈ ತಂದಿದ್ದು ನೋಡಿದ ಇಂದು ತಾನೇ ಕಣ್ಣು ಒರೆಸ್ಕೊಂಡು ತಲೆ ತಗ್ಸಿ, ಸಾರಿ, ನನ್ನಿಂದ ಇವತ್ತು ಇಷ್ಟೆಲ್ಲ ಎಂದವಳ ಕಣ್ಣೀರು ಮತ್ತೆ ಅವಳ ಕೆನ್ನೆ ಸೋಕಿದ್ದು ನೋಡಿ ಅಗಸ್ತ್ಯ ತನ್ನ ಹೆಬ್ಬೆರಳಲ್ಲೇ ಅವಳ ಕಣ್ಣೀರು ಒರೆಸಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವಾ? ಸೊ ಡೋಂಟ್ ವರಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಈಗ ನೀನು ಬೇಜಾರಾಗಿರೋದು ಬಿಟ್ಟು ನನ್ನ ಮಾತು ಕೇಳು, ನಿನಗೆ ಏನೋ ವಿಷಯ ಹೇಳಬೇಕು ಎಂದ. ಇಂದು ಮೂಗು ಎಳೆಯುತ್ತಾ, ಏನು ಹೇಳಿ? ಇನ್ನೇನಾದರೂ ಮಾಡಿಕೊಂಡು ಬರಬೇಕಾ ಎಂದಳು ಮುದ್ದಾಗೆ. ಅಗಸ್ತ್ಯ ತನ್ನ ತುಟಿ ಒಳಗೆ ಮಾಡಿ ಸಣ್ಣಗೆ ನಕ್ಕು, ಅಂದರೆ ನಿನ್ನ ಏನಾದರೂ ಮಾಡಿಕೊಡು ಅಂತ ಯಾವಾಗಲೂ ಇರಿಟೇಟ್ ಮಾಡ್ತೀನಿ ಅಂತಾಯಿತು ಎಂದು. ಅದಲ್ಲ ಇಂದು, ಈಗ ನಾವಿಬ್ಬರು ಹೊರ್ಗೋಗಿ ಬರೋಣ ಬಾ, ಲಾಂಗ್ ಡ್ರೈವ್ಗೆ ಎಂದ ಇಂದು ಮುಖ ನೋಡುತ್ತಾ. ಇಂದು ಕಣ್ಣು ಸಣ್ಣ ಮಾಡಿ ಅವನನ್ನು ಗುರಾಯಿಸಿದ್ರೆ ಅಗಸ್ತ್ಯ ತಲೆ ಕೆರೆದುಕೊಳ್ಳುತ್ತಾ ತುಸು ಮೆಲ್ಲಗೆ, ಅದು ಇಲ್ಲಿ ನಡೆದಿದ್ದಕ್ಕೆ ಒಂದು ರೀಸನ್ ಇದೆ, ಆ್ಯಂಡ್ ನಾಳೆ ನಿನಗೆ ಶೂಟಿಂಗ್ಗೆ ಒಂದು ಹೆಲ್ಪ್ ಸಿಗುತ್ತೆ, ಸೊ ಬರ್ತೀಯಾ? ಬರಲೇಬೇಕು, ಗೆಟ್ ರೆಡಿ ಸೂನ್ ಎಂದು ಎದ್ದು ತಾನು ಶರ್ಟ್ ಹಾಕಿ, ನಾನು ರೆಡಿ, ನೀನೀಗೇ ಬರ್ತೀಯಾ ಎಂದು ಒಮ್ಮೆ ಅವಳ ಕಡೆ ನೋಡಿ, ಚೆನ್ನಾಗೇ ಇದೆಯಾ ಬಾ ಎಂದು ಇನ್ನೊಮ್ಮೆ ಇಂದನ ಮೇಲಿಂದ ಕೆಳಗೆ ನೋಡುತ್ತಾ ತನ್ನ ಗಲ್ಲದ ಮೇಲೆ ಕೈ ಇಟ್ಟು ಏನೋ ಯೋಚಿಸುತ್ತಿದ್ದ. ಅವನ ವಿಚಿತ್ರ ವರ್ತನೆ ನೋಡಿದ ಹಿಂದು, ನಿಮಗೆ ನಿಜಕ್ಕೂ ಸೀರಿಯಸ್ನೆಸ್ ಇದೆಯಾ ಎಂದಳು. ಅಗಸ್ತ್ಯ ಉಪ್ಪೇರಿಸಿ, ಎಸ್ ಅಫ್ಕೋರ್ಸ್, ಅದಿರೋದಕ್ಕೆ ನಿನಗೂ ಬಿಡಿಸಿ ಹೇಳೋಕ್ಕೆ ಹೊರಗೆ ಹೋಗೋಣ ಬಾ ಅಂದಿದ್ದು ಎಂದು ಸೀದಾ ಕಬೋರ್ಡ್ ತೆಗೆದು ತಾನೇ ಅವಳಿಗೆ ಒಂದು ನೀಲಿ ಕಲರ್ ಸೀರೆ ತೆಗೆದು, 5 ನಿಮಿಷ ಅಷ್ಟೇ, ಬರಲಿಲ್ಲ ಅಂದರೆ ನಾನೇ ಒಳಗೆ ಬರ್ತೀನಿ ನಿನಗೆ ಎಂದು ಉಪ್ಪಾರಿಸಿ ನಕ್ಕು ಹೊರಗೋಗುತ್ತಾನೆ. ಅಗಸ್ತ್ಯ ಹೊರಗೋಗಿದ್ದಾನೆ ನೋಡ್ತಿದ್ದ ಹಿಂದು, ನಿಜಕ್ಕೂ ಇವ್ರಿಗೆ ಸ್ವಲ್ಪನೂ ಬೇಜಾರು ಅನ್ನೋದೇ ಇಲ್ವಾ? ಇವತ್ತು ನಡೆದಿದ್ದು ನೋಡಿದ್ರೆ ನಾಳೆ ಏನಾಗುತ್ತೋ ಅಂತ ಭಯ ಆಗ್ತಿದ್ರೆ ಈ ವ್ಯಕ್ತಿಗೆ ಆರಾಮಾಗಿ ಲಾಂಗ್ ಡ್ರೈವ್ಗೆ ಹೋಗ್ಬೇಕಂತೆ. ಛೇ,
ಏನು ಮನುಷ್ಯನೋ ಎಂದವಳು ಅವನು ತೆಗೆದಿಟ್ಟ ಸೀರೆ ಉಟ್ಟು ಹಿಂದೆ ತಿರುಗೋದಕ್ಕೂ ಅಗಸ್ತ್ಯ ಅವಳ ರೂಮ್ ಒಳಗೆ ಬರೋದಕ್ಕೂ ಒಂದೇ ಆಗಿತ್ತು. ಅಗಸ್ತ್ಯ ಒಳಗೆ ಬಂದಿದ್ದು ನೋಡಿದ ಇಂದು ಇನ್ನಷ್ಟು ಕೋಪದಲ್ಲಿ ಅವನ ಮುಖ ನೋಡಿದ್ರೆ, ಅಗಸ್ತ್ಯ ಫೋನ್ ಮಾಡ್ತಿದ್ದೆ, ಅದಕ್ಕೆ ಬಂದೆ. ಓಕೆ, ನನ್ನ ಫೋನ್ ತಗೊಂಡು ಬಾ, ಏನು ಮಾತಾಡಬೇಡ ಎಂದ. ಇಂದು ಅಮ್ಮನಿಗೆ ಹೇಳಿ ಬರ್ತೀನಿ ಎಂದರೆ, ಅಗಸ್ತ್ಯ ಆಲ್ರೆಡಿ ನಿಮ್ಮ ಅತ್ತೆಗೆ ಹೇಳಿ ಅಂತ ನನ್ನ ಡ್ಯಾಡ್ ಹತ್ರ ಹೇಳಿದ್ದೀನಿ, ಬಾ ಎಂದು ಹೊರಗೆ ಹೋಗ್ತಾನೆ. ತುಸು ಬೇಜಾರಿನಲ್ಲೇ ಅಗಸ್ತ್ಯನ ಕಾರ್ ಹತ್ತಿದ್ಲು. ಒಂದು ಡೋರ್ ಮುಂದೆ ಅಗಸ್ತ್ಯ ಕಾರ್ ನಿಲ್ಲಿಸಿ, ಯಾಕಿಗೆ ಸೈಲೆಂಟ್ ಆಗಿದೆಯಾ, ಸೇ ಸಮಥಿಂಗ್ ಎಂದ. ಇಂದು ನಿಟ್ಟುಸಿರು ಬಿಟ್ಟು ನಿದ್ದೆ ಬರ್ತಿದೆ ಅಂದರೆ ಅಗಸ್ತ್ಯ, ಹಾಗಾದರೆ ಇಳಿ ಕೆಳಗೆ ಎಂದ. ಇಂದು ಆಶ್ಚರ್ಯದಲ್ಲಿ ಅವನ ಕಡೆ ನೋಡಿ ಒಮ್ಮೆ ಸುತ್ತ ನೋಡಲು, ಬರೀ ಬಿಲ್ಡಿಂಗ್ ಅಷ್ಟೇ. ಮನದಲ್ಲೇ ಅಯ್ಯೋ ಈ ಮನುಷ್ಯ ಇಲ್ಲಿಗೆ ನಿಲ್ಲಿಸಿ ಹೋಗ್ತಾರ ಎಂದವಳು, ಇಲ್ಲೆಲ್ಲೂ ಆಟೋಗಳು ಬರೋದು ಡೌಟ್ ಅನಿಸುತ್ತೆ ಎಂದು ಒಮ್ಮೆ ಅಲ್ಲಿ ಇದ್ದ ಜಾಗವನ್ನೆಲ್ಲ ನೋಡ್ತಿದ್ದವಳನ್ನು ನೋಡಿ ಅಗಸ್ತ್ಯ ತಾನು ಕಾರ್ ಡೋರ್ ತೆಗೆದು ಅವಳ ಕಡೆ ಡೋರ್ ತೆಗೆದು, ಏನು ಇನ್ನೂ ಹಾಗೆ ಇದೆಯಾ, ಬಾ ಎಂದು ಅವಳನ್ನು ಎಳೆದುಕೊಂಡು ಹೊರಗೆ ಕರ್ಕೊಂಡು ಬಂದು ಒಂದು ಮನೆ ಗೇಟ್ ಕಡೆ ಹೆಜ್ಜೆ ಇಟ್ಟ. ಇಂದು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ದೇವ್ರೇ ಎಂದು ಮನದಲ್ಲೇ ಗೊಣಕೊಂಡವಳು ಅವನ ಹಿಂದೆ ಹೋಗಿ ನಿಂತಿದ್ದು ಒಂದು ಡೋರ್ ಮುಂದೆ. ಅಗಸ್ತ್ಯ ಡೋರ್ ಬೆಲ್ ಮಾಡ್ದ. ಒಳಗಿಂದ ಮನೆ ಕೆಲಸದವರು ಬಂದು ಬಾಗಿಲು ತೆಗೆದು ಹಿಂದಿಯಲ್ಲಿ ಯಾರು ಅಂದರು. ಅಗಸ್ತ್ಯ, ಪರಮೇಶ್ವರ್ ಸರ್ನ ನೋಡೋಕೆ ಬಂದಿದ್ದೀನಿ ಎಂದ. ಅವರು ಬನ್ನಿ ಎಂದು ಒಳಗೆ ಕರೆದ್ರೆ ಇಂದು ಏನೂ ತಿಳಿಯದೆ ಅವನ ಹಿಂದೆ ತುಸು ಮುಜುಗರದಲ್ಲೇ ಒಳಗೋಗ್ತಾಳೆ. ಅಗಸ್ತ್ಯ ಸೋಫಾ ಮೇಲೆ ಕೂತು ಅವಳನ್ನು ಕೈ ಹಿಡಿದು ತನ್ನ ಪಕ್ಕ ಕೂರಿಸ್ಕೊಂಡ. ಇಂದು ಆ ಮನೆಯೆಲ್ಲನ್ನ ಒಮ್ಮೆ ಸುತ್ತ ನೋಡಿ ಯಾವುದೀ ಜಾಗ ಎಂದು ಇಂದು ಅಗಸ್ತ್ಯನ ಬಳಿ ಕೇಳುವ ಮುನ್ನ ಅಲ್ಲಿಗೆ ತುಸು ಇಳಿ ವಯಸ್ಸಿನ ವ್ಯಕ್ತಿ ಜೊತೆಗೆ ಒಬ್ಬ ಲೇಡಿ ಕೂಡ ಬರ್ತಾರೆ. ಅಗಸ್ತ್ಯ, ಹಲೋ ಅಂಕಲ್, ಆಂಟಿ ಎಂದು ಮಾತಾಡಿಸ್ತಾ ಎದ್ದು ನಿಂತು. ಇಂದು ಕೂಡ ಎದ್ದು ನಿಂತಳು. ಅವರು ಕೂರು ಎನ್ನುವಂತೆ ಕೈ ತೋರಿಸಿದ್ರು ಸೋಫಾ ಕಡೆ. ಇಂದು ತುಸು ಮುಜುಗರದಲ್ಲೇ ಕೂತು ತನ್ನ ಮನದಲ್ಲೇ ಶಿವ್ರಿಗೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕಾದ್ರೆ ಹೇಳಿ ಕರ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಾಗಲ್ವಾ ಎಂದು ಬೈಕೊತ್ತಿರುವಾಗಲೇ ಆ ಲೇಡಿ, ಏನಮ್ಮ ಚೆನ್ನಾಗಿದೆಯಾ ಎಂದರು ತುಸು ನಗುತ್ತಾ. ಇಂದು ಹ್ಞೂ ಎನ್ನುವಂತೆ ಕತ್ತಾಡಿಸಿದ್ರು. ಅವಳ ಕಿರು ನೋಟ ಎತ್ತಿದ್ದು ಮಾತ್ರ ಅಗಸ್ತ್ಯನ ಕಡೆಗೆ. ಅಗಸ್ತ್ಯ, ನನ್ನ ವೈಫ್ ಇಂದು ಅಗಸ್ತ್ಯ ಪಟೇಲ್ ಎಂದು ಪರಿಚಯ ಮಾಡಿಕೊಟ್ಟು, ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಯಿತು ಎಂದ. ಅವರು, ಏನು ಮಾಡೋದಪ್ಪ ಎಂದವರು ಕಣ್ಣು ತುಂಬಿದಾಗ, ಆದಷ್ಟು ಬೇಗ ನಿಮ್ಮ ಖುಷಿ ದಿನಗಳು ನಿಮ್ಮದಾಗುತ್ತೆ ಎಂದವನು ಒಮ್ಮೆ ಇಂದು ಕಡೆ ನೋಡಿ, ದೀಪಕ್ ಅಪ್ಪ ಅಮ್ಮ ಎಂದ. ಕತೆ ಮುಂದುವರಿಯೋದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.